ಹಾಯ್, ಎಲ್ಲರಿಗೂ ನಮಸ್ಕಾರ. ಮನೆ ಅನ್ನೋದು ಎಲ್ಲರಿಗೂ ಒಂದು ಕನಸಾಗಿರುತ್ತೆ. ತುಂಬ ಜನಕ್ಕೆ ಅದು ನೆರವೇರುತ್ತೆ, ತುಂಬ ಜನಕ್ಕೆ ಅದು ನೆರವೇರೋಲ್ಲ. ನಮ್ಮ ಅಮ್ಮ ಅವ್ರ ಕನಸಿನ ಮನೆ ನೆರವೇರೋದಕ್ಕೆ 30 ವರ್ಷ ಬೇಕಾಯಿತು. ಸೊ ಆ ಮನೆ ಹೇಗಿದೆ ನೋಡೋಣ. ನನ್ನ ಜೊತೆ ನೀವು ರೆಡಿನಾ? ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ಇದು ಮನೆ ಮುಂದೆ ಇದು ಫುಲ್ ಎಲಿವೇಶನ್ನು. ಸೊ ಮನೆ ಒಳಗೆ ಹೇಗಿದೆ ಅಂತ ನೋಡೋಣ. ನಡೀರಿ ಹೋಗುವ. ಇದು ಗೇಟ್ ಯಾವಾಗಲೇ ಆಗಲಿ ಸ್ಟ್ರಾಂಗ್ ಇರಬೇಕಲ್ವ ಮನೆಗೆ. ನೆಕ್ಸ್ಟ್ ಒಳಗೆ ಹೋಗುವ. ಬಾಗಿಲು ತೆಗಿಯೋಣ. ರೆಡಿ? ಫಸ್ಟ್ ಇದು ಹೋಗಿದ ತಕ್ಷಣ ಇಲ್ಲಿ ನಮ್ಮ ಅಜ್ಜಿ ತಾತ ಫೋಟೋ ಇರುತ್ತೆ. ಹಾಗೆ ಮುಂದೆಗಡೆ ಹೋದರೆ ಇದು ಹಾಲು. ಇಲ್ಲಿ ಸೋಫಾ, ಟಿ ವಿ ಯೂನಿಟು ಚೆನ್ನಾಗಿದೆ ಅಲ್ಲ. ಈ ಕಡೆ ದೇವ್ರ ಮನೆ ಇದೆ. ದೇವ್ರ ಮನೆದು ಹೋಮ್ ಟೂರು ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕಡೆ ಕಿಚನ್ ಬರುತ್ತೆ. ಹಿಂಗೆ ಅಪ್ಸ್ಟೇರ್ ಡೂಪ್ಲೆಕ್ಸ್ ಮನೆ ಇದು. ಹಿಂಗೆ ಮುಂದೆ ಹೋದರೆ ಇದು ಬೆಡ್ರೂಮು, ನಮ್ಮ ಅಮ್ಮ ಅವ್ರ ಬೆಡ್ರೂಮ್ ಇದು. ಫಸ್ಟೇ ಎಲ್ಲ ತೊಗೊಂಡಿದ್ದಿಲ್ಲ, ಆಮೇಲೆ ಮನೆ ಎಲ್ಲ ಆದಮೇಲೆ ಒಂದೊಂದೇ ಫರ್ನಿಚರ್ ಬಂತು. ನೆಕ್ಸ್ಟ್ ಹಿಂಗೆ ಸ್ಟ್ರೈಟ್ ಹೋದರೆ ಈ ಕಡೆ ಬಾತ್ರೂಮ್ ಬರುತ್ತೆ. ಈ ಕಡೆ ಸ್ಟೋರ್ ರೂಮು. ಮನೆಗೆ ಯಾವತ್ತೇ ಆಗಲಿ ಸ್ಟೋರ್ ರೂಮ್ ಬೇಕೇ ಬೇಕಾಗುತ್ತೆ. ಏನಾದರೂ ವೇಸ್ಟ್ ಸಾಮಾನು ಮತ್ತೆ ಬೇಕಾಗುತ್ತೆ ಅಂದರೆ ನಾವು ಸ್ಟೋರ್ ರೂಮಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಹಿಂಗೆ ಮುಂದೆ ಹೋದರೆ ಇವಾಗ ಕಿಚನ್ ನೋಡೋಣ ಬನ್ನಿ. ಇದು ಕಿಚನ್ನು. ಮೆಟ್ಲು ಕೆಳಗಡೆನೂ ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ಸ್ಟೋರೇಜ್ ಅಂತ ಇಡ್ಸಿದ್ದಾರೆ. ನೆಕ್ಸ್ಟ್ ಇದು ಪಾಟ್. ನಮ್ಮ ಅಮ್ಮವ್ರು ಯಾವಾಗಲೂ ಮಡಿಕೆ ಅಲ್ಲೇ ವಾಟರ್ ಕುಡಿಯೋದು. ಸೊ ಹೆಲ್ತ್ಗೂ ಒಳ್ಳೇದಲ್ವಾ. ಈಗೊಳ್ಳಿ ಕಿಚನ್ನು. ವಾರ್ಡ್ರೋಬ್ಸು. ಕಿಚನಲ್ಲಿ ಎಷ್ಟು ವಾರ್ಡ್ರೋಬ್ ಇದ್ದು ಸಾಕಾಗೋದಿಲ್ಲ. ಯಾಕಂದರೆ ವಸ್ತುಗಳು ಬರ್ತಾನೇ ಇರುತ್ತೆ, ಒಂದಾದಮೇಲೆ ಒಂದು. ಸೊ ಎಷ್ಟು ವಾರ್ಡ್ರೋಬ್ಸ್ ಇಟ್ಟರೆ ಅಷ್ಟು ಒಳ್ಳೆಯದು. ಇದು ಫ್ರಿಜ್ಜು. ಫಸ್ಟು ಹಳೇದಿತ್ತು, ಆಮೇಲಿಂದ ಹೊಸ ಮನೆಗೆ ಬಂದಮೇಲೆ ಚೇಂಜ್ ಮಾಡಿದ್ರು. ನೆಕ್ಸ್ಟ್ ಇವಾಗ ಮಾಡಿ ಮೇಲೆ ಹೋಗೋಣ ಬನ್ನಿ. ಇದು ಸೈಡಲ್ಲೆಲ್ಲ ನೈಟ್ ಹೊತ್ತು ಲೈಟಿಂಗ್ಸ್ ಎಲ್ಲ ಬರುತ್ತೆ. ಅದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ನೈಟ್ ಆದರೆ ಯಾವ ಥರ ಕಾಣುತ್ತೆ ಅಂತ. ಸೊ ವೆಯ್ಟ್ ಫಾರ್ ಮೈ ವಿಡಿಯೋ. ಹಿಂಗೆ ಸ್ಟ್ರೈಟ್ ಹೋದರೆ ಇದು ಹಾಲು. ಇದು ಸಿಂಪಲ್ಲಾಗಿ ಇದೆ. ವಾಲ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ಸಿಂಪಲ್ಲಾಗಿ ಒಂದು ಬರ್ಡೇ ಫಂಕ್ಷನ್ಸ್ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಿಂಗೆ ಹೋದರೆ ನನ್ನ ತಮ್ಮ ಅವ್ರ ರೂಮು. ಚೆನ್ನಾಗಿದೆಯಾ? ಎಲ್ಲ ಒಂದೇ ಸೆಲೆಕ್ಷನ್ನು, ಯಾವ ಥರ ಬೇಕು. ಇದು ಬಾತ್ರೂಮು, ಅಟ್ಯಾಚ್ ಬಾತ್ರೂಮು. ಈ ರೂಮಿಗೆ ವಾಲ್ ಪೇಂಟಿಂಗ್ ಆಗಲಿ ಎಲ್ಲ ಒಂದೇ ಸೆಲೆಕ್ಷನ್. ಹಿಂಗೆ ಮುಂದೆ ಹೋದರೆ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ. ಇದು ಗೆಸ್ಟ್ ಯಾರು ಬಂದ್ರೂ ಇಲ್ಲಿ ಮಲಗ್ಬೋದು. ಚೆನ್ನಾಗಿದೆ ಅಲ್ಲ ಇದು ವಾರ್ಡ್ರೋಬು. ನನಗೆ ಈ ವಾರ್ಡ್ರೋಬ್ ತುಂಬ ಇಷ್ಟ ಆಯಿತು ಈ ರೂಮಿಗೆ. ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ, ತೋರಿಸ್ತೀನಿ ನೋಡಿ. ಎಲ್ಲ ಫಂಕ್ಷನ್ಸ್ ಮಾಡ್ಬೋದು. ನನ್ನ ಮಗಂದೇ ಇಲ್ಲಿ ಫಸ್ಟ್ ಫಂಕ್ಷನ್ ಆಗಿದ್ದು, ಧೋತಿ ಫಂಕ್ಷನ್ನು. ನೆಕ್ಸ್ಟ್ ನೋಡೋಣ ಯಾವ ಫಂಕ್ಷನ್ ಆಗುತ್ತೆ ಈ ಮನೆಯಲ್ಲಿ ಅಂತ. ನೆಕ್ಸ್ಟ್ ಹಿಂಗೆ ಹೋದರೆ ಬಾಲ್ಕನಿ. ಸಂಜೆ ಹೊತ್ತು ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೈಮ್ ಪಾಸು. ಆ ಕಡೆ ಗಾರ್ಡನ್ ಇದೆ ನೋಡಿ, ಗಾರ್ಡನ್. ನೆಕ್ಸ್ಟ್ ಗಾರ್ಡನ್ ಟೂರು ಮಾಡೋಣ ನಾವು ಅಲ್ವಾ. ಯಾವ ಗಿಡ ಇದೆ, ಯಾವ ಥರ ಬೆಳೆಸ್ತಿದ್ದಾರೆ ಅಂತ ತೋರಿಸ್ತೀನಿ, ಓಕೆನಾ. ಇಲ್ಲಿ ಮನೆ ಮುಂದೆ ವಾಕಿಂಗ್ ಆಗಲಿ ಪ್ರಶಾಂತವಾಗಿರುತ್ತೆ, ಒಳ್ಳೆ. ನೆಕ್ಸ್ಟ್ ಹಿಂಗೆ ಮುಂದೆ ಹೋದರೆ ಈ ಕಡೆ ಎಲ್ಲ ಗಿಡಗಳು, ಚಿಕ್ಕ ಗಿಡ ಎಲ್ಲ ಇಟ್ಕೋಬೋದು. ಇದು ಶೋ ಟೈಪ್ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ. ಇನ್ನೂ ಗಿಡಗಳು ಇಟ್ಟಿಲ್ಲ ಆ ಕಡೆ. ಯಾವುದಾದ್ರೂ ಒಂದು ರೆಡಿಮೇಡ್ ಗಿಡಗಳು ತಂದು ಇಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆಲ್ಲ, ಎಷ್ಟು ಚೆನ್ನಾಗಿ ರೋಡ್ ಹತ್ರ. ಇಲ್ಲಿ ಒಂದೆರಡು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಒಳ್ಳೆ ಸಂಜೆ ಸ್ನ್ಯಾಕ್ಸ್ ತಿನ್ಕೊಂಡಿದ್ರೆ ವಾವ್ ಸಖತ್ತಾಗಿರುತ್ತೆ. ನೆಕ್ಸ್ಟು ನಾವು ಮಾಡಿ ಮೇಲೆ ಹೋಗೋಣ ಬನ್ನಿ, ಹೋಗೋಣ. ಹಂಗೆ ಹೋದರೆ ಅಲ್ವಾ, 30 ವರ್ಷ ಆದಮೇಲೆ ಕಟ್ಟಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರಾ? ನಿಮ್ಗೆ ಇಷ್ಟ ಆಯ್ತಾ? ನೆಕ್ಸ್ಟ್ ಹಿಂಗೆ ಮಾಡಿ ಮೇಲೆ ಹೋಗೋಣ ಟೆರೆಸ್ಗೆ. ಕಮಾನ್ ನನ್ನ ಜೊತೆ ಎಲ್ಲರೂ. ನಿಮ್ಗೆ ಹೇಗೆ ಅನ್ನಿಸ್ತು ಮನೆ ನೋಡಿ? ನಿಮಗೂ ತುಂಬ ಕನಸಿರುತ್ತಲ್ಲ ಮನೆ ಮಾಡಬೇಕು ಅಂತ. ಎಲ್ಲರಿಗೂ ಒಂದು ಟೈಮ್ ಬರಬೇಕು. ನಮ್ಮ ಟೈಮ್ ಅಂತ ಇದ್ದರೆ ಏನು ಬೇಕಾದರೆ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಕಷ್ಟಪಡಬೇಕು.
ಬನ್ನಿ, ಇದು ಟೆರೆಸ್ಸು. ಇಲ್ಲಿ ಒಂದು ರೂಮ್ ಇದೆ, ಇಲ್ಲೊಂದು ರೂಮು. ಅದು ಯಾವಾಗಲೂ ನನ್ನ ಮಗ ಇದು ನನ್ನ ರೂಮು ಅಂತಲೇ ಇರ್ತಾನೆ. ಅವನಿಗೆ ಆ ರೂಮ್ ಅಂದರೆ ತುಂಬ ಇಷ್ಟ. ಅದನ್ನು ಅಟ್ ಪ್ರೆಸೆಂಟು ಯಾರೂ ಯೂಸ್ ಮಾಡ್ತಿಲ್ಲ, ಜಸ್ಟ್ ವಾಷಿಂಗ್ ಮಿಷಿನ್ನು. ನೋಡಿ ಚೆನ್ನಾಗಿದೆ ಅಲ್ಲ ವಾಲ್ ಸೀಲಿಂಗ್. ವಾಷಿಂಗ್ ಮಿಷಿನು. ಇದು ನನ್ನ ಮಗನ ಕಾರು. ನನ್ನ ಮಗ ಬಂದಾಗೆಲ್ಲ ಆ ಕಾರು ಓಡಿಸ್ತಿರ್ತಾನೆ. ಸೊ ಇದು ನನ್ನ ಮಗನ ಫೇವ್ರೆಟ್ ರೂಮು. ಎದಕ್ಕೋ ಗೊತ್ತಿಲ್ಲ, ಆ ರೂಮ್ ನಂದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಇದು ಸಂಜೆ ಹೊತ್ತು ಬಂದರೆ ಒಳ್ಳೆ ಟೈಮ್ ಪಾಸ್. ಇಲ್ಲಿ ಅರ್ಧ ಬಳ್ಳಾರಿನೇ ಕಾಣುತ್ತೆ ಇಲ್ಲಿಂದ, ನೋಡಿ ಅಲ್ವಾ. ನೋಡಿ ಅಲ್ಲಿ ಸಂಜೆ ಹೊತ್ತು ಕ್ರಿಕೆಟ್ ಆಡ್ತಿದ್ದಾರೆ ಎಲ್ಲರೂ. ಸೊ ನಾನು ಇಲ್ಲಿ ಬಂದಾಗೆಲ್ಲ ವಾಕಿಂಗ್ ಹೊಡಿತಾ ಇರ್ತೀನಿ, ಪ್ರಶಾಂತವಾಗಿರುತ್ತೆ. ನೋಡಿ ಅಲ್ಲಿ ಬಳ್ಳಾರಿ ಗುಡ್ಡ ಕಾಣಿಸ್ತಿದೆಯಾ ದೂರದಿಂದ, ನೋಡಿ ಅದು ಬಳ್ಳಾರಿ ಗುಡ್ಡ ಅಲ್ವಾ. ಅರ್ಧ ಬಳ್ಳಾರಿನೇ ಕಾಣುತ್ತೆ. ಇನ್ನು ಮಾಡಿ ಮೇಲೆ ಹೋಗೋಣ ಬನ್ನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಐರನ್ ಸ್ಟೇರ್ಸ್ ಇಡ್ತಿದ್ದಾರೆ. ಇದು ನೋಡಿ ಮಲ್ಲಿಗೆ ಗಿಡ ಎಲ್ಲಿವರೆಗೆ ಕೆಳಗಿನ ಮೇಲೆವರೆಗೆ ಬೆಳೆದಿದೆ ಅಲ್ವಾ. ಸೊ ಚೆನ್ನಾಗಿರುತ್ತೆ ಈ ಥರ ಒಂದು ಮನೆ ಇದ್ದು, ಒಳ್ಳೆ ಗಾರ್ಡನ್ ಇದ್ದರೆ ಒಳ್ಳೆ ಟೈಮ್ ಪಾಸ್ ಅಲ್ಲ. ನಾವು ಕಷ್ಟಪಟ್ಟಿರೋದಕ್ಕೂ ಒಂಥರ ನೆಮ್ಮದಿ ಅನಿಸುತ್ತಲ್ಲ. ಪಾಪ ನಮ್ಮಮ್ಮವರು ಚಿಕ್ಕವಾಗಿಂದ ಎಷ್ಟೆಲ್ಲ ಕಷ್ಟಪಟ್ಟು ಈ ಮನೆ ಕಟ್ಟಿದ್ದಾರೆ. ಪಾಪ ನನ್ನ ತಮ್ಮನೂ ಅಷ್ಟೇ ತುಂಬ ಕಷ್ಟಪಟ್ಟು, ಅವನು ಜಾಬ್ ಮಾಡ್ತಾ ಅಲ್ವಾ. ಅವ್ರ ಕಷ್ಟಕ್ಕೆ ಇವಾಗ ಆ ಮನೇಲಿದ್ದರೆ ಒಂಥರ ಸ್ಟಾರ್ಟಿಂಗ್ ಅಂತೂ ನಮಗೆ ಆಶ್ಚರ್ಯ, ಇದು ನಮ್ಮದು ಮನೆ ಅಂತ. ನಾನಂತೂ ನಮ್ಮ ಅಮ್ಮನ ಯಾವಾಗಲೂ ಕೇಳ್ತಿದ್ದೆ, ಅಮ್ಮ ಇದು ನಿಮ್ಮದೇನಾ ಅಂತ. ಯಾಕಂದರೆ ನಾವು ಚಿಕ್ಕವಾಗಿಂದ ಚಿಕ್ಕ ಮನೆ ಹಳ್ಳಿಯಲ್ಲಿ ಬೆಳ್ಕೊಂಡು ಬಂದಿರೋದು. ಹಳ್ಳಿ ಮನೆಗಳು ಚಿಕ್ಕದಾಗಿರುತ್ತಲ್ವಾ, ನಿಮಗೆ ಗೊತ್ತು. ಸೊ ಈ ಥರ ಒಳ್ಳೆ ಮನೆ ಅಂದರೆ ನಾವು ಫಸ್ಟ್ ಟೈಮ್ ಇರ್ತಿರೋದು. ಅವ್ರು ಈ ಮನೆ ಕಟ್ಟಿ ಆಲ್ಮೋಸ್ಟ್ 3 ವರ್ಷ ಆಯ್ತು.